ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ನನ್ನ ಡೇ 32 ಇನ್ನ ವ್ಲಾಗ್. ಇದು ಏನಂದರೆ ಬೆಳಿಗ್ಗೆನೇ ಎದ್ದು ಮುಖ ತುಳ್ಕೊಂಡು ನಾಷ್ಟ ಪಕ್ಕದಲ್ಲೇ ಇತ್ತು ಸೇರೆ ಅಂತ ಹಂಗೆ ಹೋಗಿ ನಾಷ್ಟ ಮಾಡಿಕೊಂಡೆ. ಅಲ್ಲಿ ನೋಡಿದ್ರೆ 4-5 ವೆರೈಟಿ ಚಟ್ನಿಗಳು ಇಕ್ಕಿದ್ರು. ಇದೇ ನನಗೆ ತಮಿಳ್ನಾಡಲ್ಲಿ ಇಷ್ಟ. ಸೇರೆ ಅಂತ ಅವ್ರು ಬಂದರು, ಸೀದಾ ಲೇಬರ್ಸ್ 11:30 ಏನೋ ಬಂದರು. ಇಬ್ಬರು ಬಂದು ಇಳಿಸೋ ಅಷ್ಟಿಗೆ ಆಯಿತು, ಟೈಮ್ 1:30 ಆಯಿತು. ಅಷ್ಟು ಬೇಗ ನೋಡಿದ್ರೆ ಲೋಡಿಂಗ್ ಪಾಯಿಂಟ್ ಲೊಕೇಶನ್ ಹಾಕ್ಸ್ಕೊಂಡೆ. ಬೆಂಗಳೂರಿಗೆ ಲೋಡು, ನಮ್ಮ ಚಾಕ್ಲೇಟ್ ಲೋಡೆ. ಲೊಕೇಶನ್ ಹಾಕೊಂಡು ಹೋದರೆ ಇದನ್ನ ಹೋದರೆ ಎಲ್ಲ ಸಿಂಗಲ್ ರೋಡಲ್ಲಿ ತೋರಿಸ್ತು. ಲಾಸ್ಟಿಗೆ ಹಿಂಗೆ ಮಾಡಿ ಹೈವೇಗೆ ಹತ್ಬಿಟ್ಟೆ, ನೈಸ್ ರೋಡ್ಗೆ. ಇದು ಚೆನ್ನೈನ ಔಟರ್ ರಿಂಗ್ ರೋಡು, ನೋಡಿ ಹೆಂಗೆ ಐತೆ ಅಂತ. ಸೀದಾ ಅಲ್ಲಿ ಹೋಗಿ ನೋಡಿದ್ರೆ ಪಾಯಿಂಟಲ್ಲಿ ಇಕ್ಕಿದ್ರು ಟ್ವಿಸ್ಟು. ಏನಂದರೆ ಗಾಡಿ ಅರ್ಧ ಪತ್ರ ಬುಕ್ಕಿಂಗ್ ಆಗಿದೆ ಅಂತೆ, ಇನ್ನೂ ಅರ್ಧ ಐಟಮ್ಗೆ ಬುಕ್ಕಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಸ್ಕೊ ಅಂತ ಹೇಳ್ಬಿಟ್ರು. ನಾನು ಬರೋಷ್ಟಿಗೆ 4 ಗಂಟೆ ಆಗಿಬಿಟ್ಟಿತ್ತಾ, ಯಾಕಂದರೆ 40 ಕಿಲೋಮೀಟ್ರ್ ದೂರದಲ್ಲಿದ್ದೆ. ಅಲ್ಲಿಂದ ತಟ್ಕೊಂಬರೋಷ್ಟಿಗೆ ಊಟ ಬೇರೆ ಎಲ್ಲೂ ಇದ್ದಿಲ್ಲ. ಸೇರೆ ಅಂತ ಹಂಗೆ ಟೀ ಅಂಗಡಿ ಇತ್ತು, ಅಲ್ಲೊಂದು ಮ್ಯಾಗಿ ತಿನ್ಕೊಂಡು ಸೀದಾ ಹೋಗಿ ಅಲ್ಲಿ ಗೋಡನ ಹತ್ರ ಫಸ್ಟ್ ನೋಡಿದೆ ಜಾಗ ಇದ್ದಿಲ್ಲ, ಗಾಡಿಗಳಿತ್ತು. ಮತ್ತು ಜಾಗ ಖಾಲಿಯಾಗಿತ್ತೆ, ಹೋಗಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟೆ. ಇಲ್ಲಿಂದನೇ ಲೋಡು, ಬೆಳಿಗ್ಗೆ ಆಗುತ್ತೆ ಅಂತ ಲೋಡು. ಸೇರೆ ಅಂತ ನೈಟ್ಗೆ ಹೋಗಿ 2 ಚಪಾತಿ ಇಸ್ಕೊಂಬಂದೆ. ಚಪಾತಿ ತಿನ್ಬಿಟ್ಟು ಮಲ್ಕೊಳ್ಳೋಣ, ಬೆಳಿಗ್ಗೆ ಬರ್ಸ್ತಾರೆ. ಬೈ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾಳೆ ಬೆಳಿಗ್ಗೆ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ ನಾವು ಬರ್ತಾನೆ ಪೂಜೆ ಮಾಡ್ಕೊಂಬಂದೆ. ಚೆನ್ನೈಗೆ ಹೋಗಿ ರಿಟರ್ನ್ ಜಲ್ದಿ ಬರಬೇಕು ಅಂತ. ನೋಡಿದ್ರೆ ದೇವ್ರ ಕೈ ಕೊಟ್ಟಿಲ್ಲ ಈ ಸರಿ. ಯಾಕಂದರೆ ನಾನು ಚೆನ್ನೈಗೆ ಬಂದಾಗಲ್ಲ ಆಗೋದು 3 ದಿನ 4 ದಿನನೇ ಒಂದು ಟ್ರಿಪ್ಪಿಗೆ ಆಗೋದು. ಅದೇನೋ ನನಗೂ ಚೆನ್ನೈಗೆ ಏನೋ ಆ ಥರ ಲಿಂಕ್ ಏನೋ ಗೊತ್ತಿಲ್ಲ. ಅದನ್ನೇ ಇನ್ನೊಂದು ಏನಂತ ಹೇಳಿದ್ದು. ಸಬ್ಸ್ಕ್ರೈಬ್ ಮಾಡಿ.